ಒಂದು ಕಡೆಗೆ ಪ್ರಸಾದ ನಡೆದದ. ಹಿಂಗ ಲಕ್ಷಾಂತರ ಜನಕ್ಕ ಒಂದು ತರ ಬಸವ ಪುರಾಣ ಹೆಂಗ ಆಗಿಬಿಟ್ಟಿತ್ತು ಅಂತಂದ್ರ ಮನ್ಯಾಗ ನಡೆದಂತ ಕಾರ್ಯಕ್ರಮ ಅನ್ನಂಗ ದಿನ ಜನ ಬರೋರು, ಉಣ್ಣೋರು, ಪ್ರಸಾದ ಮಾಡೋರು, ಕಸ ಹೊಡೆಯೋರು, ಹೊಡಿದು ಹಿಂಗೆಲ್ಲ ಅವ್ರವ್ರಿಗೆ ತಕ್ಕಂಗ, ಅವ್ರವ್ರ ಶಕ್ತಿಗೆ ತಕ್ಕಂಗ, ಅವ್ರವ್ರಿಗೆ ದೇವರು ಕೊಟ್ಟಂಗ ಅವರೆಲ್ಲ ಹಿಂಗ ಸೇವಾ ನಡೆಸ್ಯಾರ. ಮಠದಾಗ ಸೇವಾ ನಡೆಸ್ಯಾರ. ಇದನ್ನ ನೋಡಿದ ಗುರುಬಸವ ಶಿವಗಳಿಗೆ ಬಹಳ ಆನಂದ ಆಗ್ತದೆ. ಭಕ್ತರು ತಾವಾಗೆ ಬಂದಿಷ್ಟೆಲ್ಲ ಕೊಟ್ಟು ನಡೆಸ್ಯಾರ ಅಂತಂದ್ರ ಇದು ಸಾಮಾನ್ಯ ಅಲ್ಲ. 12ನೇ ಶತಮಾನದ ಕಲ್ಯಾಣದ ಭಕ್ತರೆಲ್ಲದಾರ ಅಂದ್ರೆ ನನ್ನ ಬೆಳ್ಳೂರೊಳಗೆ ನನ್ನ ಭಕ್ತರದಾರ ಅಂತೇಳಿ ಗುರುಬಸವ ಶಿವಗಳ ಆನಂದದಿಂದ, ಸಂತೋಷದಿಂದ ನಿತ್ಯವೂ ಕೂಡ ನಡೀತಕ್ಕಂಥ ದಾಸೋಹ, ಬಸವ ಪುರಾಣ, ಆ ಲೀಲೆ, ಆ ಚರಿತ್ರೆಯನ್ನು ಕೇಳ್ತಾ ಕೇಳ್ತಾ ಗುರುಬಸವ ಸ್ವಾಮಿಗಳಿಗೆ ಎಲ್ಲಿಲ್ಲದ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಒಬ್ಬ ಮಠಾಧೀಶರಿಗೆ, ಒಬ್ಬ ಜಂಗಮರಿಗೆ ಯಾವಾಗ ಸಂತೋಷ ಆಗ್ತದ ಅಂತಂದ್ರ ನೀವು ಕೊಟ್ಟ ಬಂಗಾರ, ನೀವು ಉಣಿಸಿದ ಊಟಕ್ಕೆ ಸಂತೋಷ ಆಗಂಗಿಲ್ಲ. ಒಬ್ಬ ನಿಜವಾದ ಮಠಾಧೀಶರಿಗೆ, ಒಬ್ಬ ನಿಜವಾದ ಜಂಗಮರಿಗೆ ಯಾವಾಗ ಸಂತೋಷ ಆಗ್ತದ ಅಂತಂದ್ರ ಯಾವ ನಂಬಿ ಬಂದಂತ ಭಕ್ತರು ಹೊಟ್ಟೆ ತುಂಬಾ ಊಟ ಮಾಡಿ ನಗುವಂತ ಮಠದಿಂದ ಹೋಗ್ತಾರಲ್ಲ, ಅದನ್ನು ನೋಡಿದಂತ ಜಂಗಮನಿಗೆ ಬಹಳ ಸಂತೋಷ ಆಗ್ತದ. ಆ ಸಂತೋಷವನ್ನ ಕಂಡಂತ ಗುರುಬಸವ ಶಿವಗಳು ಏನಪ್ಪಾ ತಿಳಿದವ್ರು ಸೇವಾ ನಡೆಸ್ಯಾರ, ತಿಳಿದವ್ರು ದಾಸೋಹ ಮಾಡಾಕತ್ತಾರ. ಹಿಂಗ ನಡೀಲಿ ಬಸವಪ್ಪ, ಹಿಂಗ ನಡೀಲಿ, ಎಲ್ಲರಿಗೂ ಭಗವಂತ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅನ್ಕೊಂತ ಗುರುಬಸವ ಶಿವಗಳು ಎಲ್ಲರಿಗೆ ಆಶೀರ್ವಾದ ಮಾಡ್ಕೊಂತ ಹೊಂಟಾರ. ಒಂದು ಸಂದರ್ಭ ಒದಗಿ ಬರ್ತದೆ. ಬಸವ